ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕೆಲವರು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು. ಅವರು ನಿಮ್ಮ ಹತ್ರ ಗಿಡ ಎಷ್ಟಿದೆ, ಎಷ್ಟು ಮೊಗ್ಗು ಸಿಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೆಲ್ಲ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು ಮಲ್ಲಿಗೆ ಗಿಡ ನಡುವಾಗ ನಾನು ಎಷ್ಟು ಕೇವಲ 10 ಗಿಡ ಅಷ್ಟೇ ನಾನು ನಟ್ಟಿದ್ದು. 10 ಗಿಡ ನಟ್ಟಿದ್ದು, 10 ಪಾಟ್ ತಂದಿದ್ದೆ. ನನಗೇನು ಜಾಸ್ತಿ ಏನು ಖರ್ಚಾಗಿಲ್ಲ. ನನಗೆ ಅಂದರೆ ಒಂದು 5,000 ಒಳಗೆ ನಾನು ಅಷ್ಟೇ ಖರ್ಚು ಮಾಡಿದ್ದು. 5,000 ಆಗಿರ್ಬೋದೇನೋ ಅಷ್ಟೇ. ಮತ್ತು ನಾನು ಮಣ್ಣು ತಂದಿಲ್ಲ, ಮಣ್ಣು ಮನೆಯಲ್ಲೇ ಇದ್ದ ಮಣ್ಣೇ ಹಾಕಿದ್ದು ನಾನು. ಮರಳು ಮಾತ್ರ ಸ್ವಲ್ಪ ತಂದಿದ್ದೆ. ಮತ್ತು ನಾನು ಮತ್ತೆ ಗೊಬ್ಬರ ಒಂದ್ಸಲ ಸಾವಯವ ಗೊಬ್ಬರ ತಂದು ಹಾಕಿದೆ ಅಷ್ಟೇ. ಆಮೇಲೆ ಇನ್ನೊಂದೇನೋ ಗೊಬ್ಬರ ತಂದು ಹಾಕಿದೆ, ಏನೊಂದು ಮರ್ತೋಯ್ತು ನನಗೆ. ಮತ್ತೆ ನಾನು ಇದಕ್ಕೆ ಜಾಸ್ತಿ ಏನು ಖರ್ಚು ಮಾಡಿಲ್ಲ. ನನ್ನ ಹತ್ರ ಸ್ಟಾರ್ಟಿಂಗ್ ನಟ್ಟಿದ್ದೆ ನಾನು 10 ಗಿಡ. ನೀವು ಯಾರಾದರೂ ಗಿಡ ನಡುವಾಗ, ಮಲ್ಲಿಗೆ ಗಿಡ ನಡುವಾಗ ನಾನು ಹೇಳೋದೇನೆಂದರೆ, ಸ್ಟಾರ್ಟಿಂಗ್ ಒಂದು 10 ಗಿಡ ಹಾಕಬೇಕಷ್ಟೇ. 10 ಗಿಡ ಅಂದರೆ ಈಗ ಜಾಸ್ತಿ ಏನು ಖರ್ಚಾಗಲ್ಲ. ನಾವು 10 ಗಿಡ ಹಾಕಿದರೆ ಆಮೇಲೆ ನಾವು 1 ವರ್ಷದೊಳಗೆ ಎಷ್ಟು ಗಿಡ ಬೇಕಾದರೂ ಮಾಡ್ಕೊಳ್ಬೋದು. ಗಿಡ ಅಂದರೆ ಇವಾಗ ನಾವು ಒಂದು ಗಿಡ ಆದರೆ ಒಂದು 5-6 ತಿಂಗಳೊಳಗೆ ಗಿಡ ತುಂಬ ದೊಡ್ಡದಾಗಿರುತ್ತೆ. ಆವಾಗ ಏನು ಮಾಡೋದು, ಇದನ್ನು ಇಷ್ಟು ದೊಡ್ಡ ಬರುತ್ತಲ್ಲ, ಇಷ್ಟು ದೊಡ್ಡದು ಬೇಡ, ಇಷ್ಟು ದೊಡ್ಡ ಗಿಡ ಬೇಡ. ಇದನ್ನು ನಾವು ಹೇಗೆ ಒಂದು ಕಟ್ ಮಾಡಿ ನಟ್ಟಿದ್ರೆ ಆಯಿತು. ಇಷ್ಟು ಉದ್ದಕ್ಕೆ ಬರೋದು ಬೇಡಲ್ಲ. ಇದನ್ನು ಈ ಥರ ಮಾಡಿ ಇಲ್ಲಿಗೆ ಕಟ್ ಮಾಡಿ ತೆಗೆದ್ರೆ ಗಿಡ ನಡ್ಬೋದು. ಎಷ್ಟು ಗಿಡ ಬೇಕಾದರೂ ಮಾಡ್ಕೊಳ್ಬೋದು. ನಾನು ನಡುವಾಗ 10 ಗಿಡ ಇದ್ದಿತ್ತಲ್ಲ, ಇವಾಗ ನನ್ನ ಹತ್ರ ಟೋಟಲ್ 50 ಗಿಡ ಇದೆ ನನ್ನ ಹತ್ರ. ಇವಾಗ 50 ಗಿಡ ನೆಟ್ಟಿದ್ದೆ ನಾನು. 50 ಗಿಡ ಆಗಿದೆ ನನ್ನ ಹತ್ರ. ಎಲ್ಲರೂ ಕೇಳ್ತಾ ಇದ್ದೀರಲ್ಲ ಯಾವಾಗಲೂ ಎಷ್ಟು ಗಿಡ ಇದೆ, ಎಷ್ಟು ಮೊಗ್ಗು ಸಿಗುತ್ತೆ ಅಂತೇಳಿ. ನನ್ನ ಹತ್ರ ನನಗೆ ಇಷ್ಟೊಳಗೆ ಮೊಗ್ಗು ಸಿಕ್ಕಿದ್ದು ನನಗೆ ಹಿಂದಿನ ವರ್ಷದಲ್ಲಿ 20 ಗಿಡ ಆಗಿದೆ. 20 ಗಿಡದಲ್ಲಿ ನನಗೆ 1,000 ಮೊಗ್ಗು ಸಿಗ್ತಾ ಇತ್ತು. ಈ ವರ್ಷ ನಾನು ಅಷ್ಟು ತೆಗ್ದಿಲ್ಲ. ಇಷ್ಟರೊಳಗೆ ಗಿಡ ಏನು ಚೆನ್ನಾಗಿ ಬಂದಿದೆ, ಮೊಗ್ಗು ಏನು ಅಷ್ಟು ಜಾಸ್ತಿ ಆಗಿಲ್ಲ. ಇನ್ನು ನೋಡ್ಬೇಕು ಮುಂದೆ ಆಗುತ್ತಾ ಅಂತೇಳಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಅದೇ ನೀವು ಜಾಸ್ತಿ ಏನು ಅದಕ್ಕೆ ದುಡ್ಡು ಒಂದೇ ಸಲ ಖರ್ಚು ಮಾಡ್ಬೇಕಂತೇಳಿ ಆಗೋದಿಲ್ಲ ಅಲ್ಲ, ಕೆಲವರಿಗೆ ಆಗೋದಿಲ್ಲ. ಒಂದೇ ಸಲ ತುಂಬ ಒಂದು 20-30 ಗಿಡ ದುಡ್ಡು ಕೊಟ್ಟು ತರಬೇಕು. ಅದಕ್ಕೆ ಬರೀ ಒಂದು 10 ಗಿಡ ತಂದರೆ ಹೆಚ್ಚೇನು ಲಾಸ್ ಆಗೋದಿಲ್ಲ, ಹೆಚ್ಚು ಖರ್ಚು ಬರುವುದಿಲ್ಲ. ನಮಗೆ ಪಾಟ್ ತರಲಿಕ್ಕೆ ಆಗಲಿಲ್ಲ ಅಂದರೆ ಗ್ರೋ ಬ್ಯಾಗ್ ತಂದರೆ ಆಯಿತು. ಗ್ರೋ ಬ್ಯಾಗ್ ತಂದರೆ ಅದರಲ್ಲಿ ತುಂಬ ಪ್ಲಾಸ್ಟಿಕ್ ಗ್ರೋ ಬ್ಯಾಗ್ ತುಂಬ ಇರುತ್ತೆ. ಅದರಲ್ಲಿ 1 kg ತಂದರೆ ತುಂಬ ಒಂದು 30-40 ಗಿಡ ನೆಡ್ಬೋದು. ಹಾಗೆ ನೆಟ್ಟಿದ್ರೆ ನಾವೀಗ ಸ್ಟಾರ್ಟಿಂಗಲ್ಲಿ ಒಂದು 10 ಗಿಡ ಹಾಕಿದರೆ ಆಮೇಲೆ ಇನ್ನೊಂದು 10 ಗಿಡ, ಹಾಗೆ ಇನ್ನೊಂದು 10 ಗಿಡ, ಹಾಗೆ ಹಾಕ್ತಾ ಬಂದರೆ ನೋಡಿ, ಇವಾಗ ನನ್ನ ಹತ್ರ ಟೋಟಲಿ 50 ಗಿಡ ಆಗಿದೆ ನನ್ನ ಹತ್ರ. ಹಾಗೆ ಮತ್ತೆ ನಾವು ಅದಕ್ಕೇನು ಜಾಸ್ತಿ ಏನು ಗೊಬ್ಬರ ಎಲ್ಲ ತಂದು ಹಾಕ್ಬೇಕಂತೇಳಿ ಇಲ್ಲ. ಒಂದು 15 ದಿನದ ಮೇಲೆ ಸ್ವಲ್ಪ ನೆಲಗಡಲೆ ಹಿಂಡಿ, ಆಮೇಲೆ ಗೋಮೂತ್ರ ಹೀಗೆ ಹಟ್ಟಿ ಗೊಬ್ಬರ ಹಾಕಿದ್ರೆ ಸಾಕತ್ತು. ಹಟ್ಟಿ ಗೊಬ್ಬರ ಇಲ್ಲ ಅಂದರೆ ನಾವು ಹೊರಗಡೆಯಿಂದ ಎರೆಹುಳ ಗೊಬ್ಬರ ಎಲ್ಲ ತಂದು ಹಾಕ್ಬೋದು. ಮತ್ತು ನೋಡಿ ಫ್ರೆಂಡ್ಸ್, ನಾನು ಕೆಲವರಿಗೆ ಏನಾಗುತ್ತೆ ಗೊತ್ತಾ, ಮಣ್ಣು ದುಡ್ಡು ಕೊಟ್ಟೇ ತರಬೇಕು, ಎಲ್ಲದನ್ನೂ ದುಡ್ಡು ಕೊಟ್ಟೇ ತರಬೇಕು. ಮಣ್ಣು ಹಿಡ್ದ ಪಾಟ್ ಹಿಡ್ದು ಎಲ್ಲ ದುಡ್ಡು ಕೊಟ್ಟು, ನಾನು ದುಡ್ಡು ಕೊಟ್ಟೆ ತಂದಿದ್ದೆ. ನಾನು ಪಾಟ್ ತಂದಿದ್ದೆ ಎಷ್ಟು, ಇವಾಗ ಒಂದು 20 ಪಾಟ್ ತಂದಿದ್ದೆ ಅಷ್ಟೇ. ನಾನು ಜಾಸ್ತಿ ಪಾಟ್ ತಂದಿಲ್ಲ, 20 ಪಾಟ್ ಇರೋದು ನನ್ನ ಹತ್ರ. ಮತ್ತೆಲ್ಲ ಗ್ರೋ ಬ್ಯಾಗು ಮತ್ತು ವೇಸ್ಟ್ ಬಕೆಟ್ ಎಲ್ಲ ಮನೆಯಲ್ಲಿರುತ್ತಲ್ಲ, ಪ್ಲಾಸ್ಟಿಕ್ಕಿದ್ದು ವೇಸ್ಟ್ ಬಕೆಟ್ ಎಲ್ಲ ತಂದು ಅದರಲ್ಲಿ ನೆಟ್ಟಿದ್ದೆ. ಮತ್ತು ಒಂದು 5 ಪಾಟ್ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಅದೇನು ದೊಡ್ಡದು ಪಾಟ್ ಅಲ್ಲ, ಒಂದು 5-6 ತಿಂಗಳಿಗೆ ಆಗುವಷ್ಟು ದೊಡ್ಡದಷ್ಟೇ. ನೋಡಿ, ಇದು ಚಿಕ್ಕ ಪಾಟ್ ನೋಡಿ. ಇದನ್ನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಪರವಾಗಿಲ್ಲ ನೋಡಿ, ಇದು ಗಿಡ ತುಂಬ ದೊಡ್ಡದಾಗಿದೆ ನೋಡಿ. ಇದರಲ್ಲಿ
ಮತ್ತೆಲ್ಲ ನಾನು ವೇಸ್ಟ್ ಬಕೆಟಲ್ಲಿ ಹಾಕಿದ್ದು ನೋಡಿ. ಇದೆಲ್ಲ ವೇಸ್ಟ್ ಬಕೆಟ್ ನೋಡಿ. ಚೂರು ಎಷ್ಟು ಹಳೇದಾದ್ರೂ ಪರವಾಗಿಲ್ಲ ನೋಡಿ. ಇಷ್ಟು ವೇಸ್ಟ್ ಬಕೆಟಿಗೆ ಹಾಕಿದ್ದೆ ನೋಡಿ ನಾನು. ಇದು ವೇಸ್ಟ್ ಬಕೆಟ್ ನೋಡಿ. ನಾನು ಏನು ಹೇಳೋದಂದರೆ, ಒಂದೇ ಸಲ ದುಡ್ಡು ಹಾಕಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪನೇ ಗಿಡ ನೆಡ್ತಾ ಬಂದರೆ ನಾನೀಗ 2 ವರ್ಷದೊಳಗೆ 50 ಗಿಡ ಮಾಡಿದ್ದೆ. ನಾನು ಇನ್ನೊಂದು 10 ಗಿಡ ಹಾಕ್ತೆ ಅಷ್ಟೇ. ಇನ್ನು ಮತ್ತು ಜಾಸ್ತಿ ಗಿಡ ನಾನು ಮಾಡುವುದಿಲ್ಲ. ಜಾಸ್ತಿ ಗಿಡ ಮಾಡಿದರೆ ನನಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಜಾಸ್ತಿ ಗಿಡ ನೋಡಿ. ಇದೇನು ನೋಡಿ, ಇಲಿ ನೋಡಿ ಯಾವ ಥರ ಮಾಡಿಟ್ಟಿದೆ ನೋಡಿ. ಮಣ್ಣೆಲ್ಲ ಕೆಳಗಡೆ ಹಾಕಿ ಇಷ್ಟೊಳಗೆ ಇಲಿ ಕಾಟ ಏನೂ ಇರಲಿಲ್ಲ ನನಗೆ. ನೋಡಿ ಇವತ್ತು ನೋಡಿ ಫಸ್ಟ್ ನನಗೆ ಈ ಥರ ಆಗಿದ್ದು. ಇದಟ್ಟು ನಾನು ಹೆಚ್ಚು ದಿನ ಆಗಿಲ್ಲ, 2 ದಿನ ಆಗಿತ್ತಷ್ಟೇ. ನಾನು ಇದಕ್ಕೆ ನೆಲಗಡಲೆ ಹಿಂಡಿ ಏನಾದರೂ ಹಾಕಿದರೆ ಇಲಿ ತೊಂದರೆ ಕೊಡ್ತಾನೆ. ಏನೂ ಹಾಕಿಲ್ಲ, ಬರೀ ಗೊಬ್ಬರ ಮಾತ್ರ ಹಾಕಿದ್ದೆ ನೋಡಿ. ಆದರೂ ನೋಡಿ ಯಾವ ಥರ ಆಗಿದೆ. ಹಾಗೆ ಕೆಲವರು ಗಿಡ ಬೇಕು ಅಂತ ಕಮೆಂಟ್ ಮಾಡಿದ್ರು. ಗಿಡ ನಾನು ಫಸ್ಟೇ ಯಾರಾದರೂ ಕೇಳಿದರೆ ಕೊಡ್ತಾ ಇದ್ದೆ. ನಾನೆಲ್ಲ ನೆಟ್ಟಾಗಿದ್ಮೇಲೆ ಎಲ್ಲ ಗಿಡ ಬೇಕಂತ ಕೇಳಿದ್ರು. ಇವಾಗ ನನ್ನ ಹತ್ರ ಗಿಡ ಇಲ್ಲ, ಖಾಲಿಯಾಗಿದೆ. ಮುಂದೆ ನಾನು ಗಿಡ ಮಾಡಿದರೆ ನಿಮಗೆ ಗಿಡ ಕೊಡ್ತೀನಿ. ಇದೇನು ಚಿಕ್ಕದು ಕಟ್ಟಾಗಿದೆ, ಅದನ್ನು ಹಾಗೆ ನೆಟ್ಟಿದ್ರೆ ಅಲ್ಲೇ ಚೆನ್ನಾಗಿ ಚಿಗುರು ಬರುತ್ತೆ. ಅದು ನೀರು ಹಾಕಲಿಲ್ಲ. ಇವಾಗ ನಾನು ಮೊಗ್ಗೆಲ್ಲ ತೆಗ್ದು ಇವಾಗ ನೀರು ಮೊಗ್ಗೆಲ್ಲ ತೆಗೆದು ನೀರು ಹಾಕಿ ಆಗಿದೆ ನೋಡಿ. ಇವಾಗ ನಾನು ಬೆಳಿಗ್ಗೆನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ, ಇಲ್ಲಾಂದರೆ ಸಾಯಂಕಾಲ ಹೊತ್ತಲ್ಲಿ ಮಾಡೋದು ನಾನು ವಿಡಿಯೋ. ಇವತ್ತು ಬೆಳಿಗ್ಗೆನೇ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೆ. ಇವಾಗ ಮತ್ತೆ ಬಿಸಿಲು ಇವಾಗ ಅಂದರೆ ಟೈಮ್ ಇವಾಗ 8 ಗಂಟೆ 8:15 ಆಗಿರ್ಬೋದು. ಮತ್ತೆ 8 ಗಂಟೆ ಒಳಗೆ ಬಿಸಿಲು ಬಂದಾಗಿದೆ ನೋಡಿ. ಬಿಸಿಲಿದೆ ನೋಡಿ. ಇದೊಂದು ಗಿಡ ನಾನು ರೀಪೋರ್ಟಿಂಗ್ ಮಾಡಿದ್ದೆ, ಚಿಕ್ಕದೊಂದು ಡಬ್ಬದಲ್ಲಿ ಇದ್ದಿತ್ತು. ಅದನ್ನು ತೆಗೆದು ಬೇರೆ ಪಾಟಿಗೆ ಹಾಕಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇದು ಎಷ್ಟು ದೊಡ್ಡದಾಗಿದೆ ನೋಡಿ. 1 ವರ್ಷದಿಂದ ಒಂದು ವರ್ಷ ಅಂದರೆ 1.5-2 ವರ್ಷ ಆಯ್ತಲ್ಲ ನಾನು ಮಲ್ಲಿಗೆ ಗಿಡಕ್ಕೆ. ಇವಾಗ ಆವಾಗ ಅದೇನಾಯಿತು, ಮಲ್ಲಿಗೆ ಗಿಡ ಒಂದೇ ಡಬ್ಬದಲ್ಲಿ ಪೇಂಟಿನ ಡಬ್ಬ, ಚಿಕ್ಕ ಪೇಂಟಿನ ಡಬ್ಬ ಬರುತ್ತಲ್ಲ, ಅದರಲ್ಲಿದ್ದಿತ್ತು. 1.5 ವರ್ಷ ತನಕ ಇಷ್ಟು ಚಿಕ್ಕದಾಗಿ ಇದ್ದಿತ್ತು, ಉದ್ದಕ್ಕೆ ಬೆಳ್ಕೊಂಡು. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಇದರಲ್ಲಿ ನೆಟ್ಟು ಅದೇ ಪಾಟ್ ನಾವು ಎಷ್ಟು ದೊಡ್ಡ ಪಾಟಿಗೆ ಹಾಕಿದ್ರು ಪರವಾಗಿಲ್ಲ, ದೊಡ್ಡ ಪಾಟಿಗೆ ಹಾಕಬೇಕು. ಆವಾಗ ಗಿಡ ಚೆನ್ನಾಗಿ ಬರುತ್ತೆ. ನಂದು ಪಾಟ್ ಏನು ಹೆಚ್ಚು ದೊಡ್ಡದೇನೂ ಅಲ್ಲ, ಜಾಸ್ತಿ ಅಂದರೆ ನಂದು ಎಲ್ಲ ಪಾಟು 14 ಇಂಚಿನ ಪಾಟ್. ನಾನು 14 ಇಂಚು, ಎಲ್ಲರೂ 14 ಇಂಚು ನೋಡಿ. ಇವೆಲ್ಲ ನೋಡಿ 14 ಇಂಚ್ ಪಾಟ್. ಇದು ದೊಡ್ಡದಲ್ಲ ಇದು ನೋಡಿ. ಇದು ನನಗೆ ಸ್ಟಾರ್ಟಿಂಗಲ್ಲಿ ತೀರಾ ದೊಡ್ಡ ಪಾಟ್ ಬೇಕಂತೇಳಿ ಗೊತ್ತಿರಲಿಲ್ಲ ನನಗೆ.
ಚಿಕ್ಕ ಪಾಟ್ ಸಾಕಂತೇಳಿ ನಾನು ತಗೊಬಂದೆ. ಇವಾಗ ನೋಡಿದರೆ ಸ್ವಲ್ಪ ದೊಡ್ಡ ಪಾಟ್ ತಂದಿದ್ರೆ ಆಗ್ತಿತ್ತು ಅನ್ತಿತ್ತು. ಇವಾಗ ನೋಡಿದರೆ ಎಲ್ಲ ಚಿಕ್ಕ ಚಿಕ್ಕ ಪಾಟ್ ನೋಡಿ. ಚಿಕ್ಕದಲ್ಲಿ ತೀರಾ ಚಿಕ್ಕದಲ್ಲ, 14 ಇಂಚು ಪಾಟ್ ತುಂಬ ದೊಡ್ಡದಿರುತ್ತೆ. ಆದರೆ ಮಲ್ಗೆ ಗಿಡಕ್ಕೆ ಸ್ವಲ್ಪ ದೊಡ್ಡ ಪಾಟ್. ಇದು ಮೊನ್ನೆ 2 ಪಾಟ್ ತಗೊಬಂದಿದ್ದೆ, 2 ಪಾಟ್ ತಂದಿದ್ದು ಇದು ಹೊಸದಾಗಿ. ಇದು ನೋಡಿ ಸ್ವಲ್ಪ ದೊಡ್ಡದಿದೆ ಇದು. ನೋಡಿ ಈ ಪಾಟ್ ನೋಡಿ, ಇದು ಇವಾಗ ನಾನು ನಟ್ಟು ಹೆಚ್ಚು ದಿನ ಆಗಿಲ್ಲ ನೋಡಿ. ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಜಾಸ್ತಿ ದಿನ ಏನೂ ಆಗಿಲ್ಲ ಇದು ನಟ್ಟು. ಎಷ್ಟು ಚೆನ್ನಾಗಿದೆ ನೋಡಿ. ಮಾತ್ರ ಈ ಪಾಟ್ ಏನಾಗುತ್ತೆ, ಕಲರೆಲ್ಲ ಹೋಗುತ್ತೆ ನೋಡಿ. ಕಲರೆಲ್ಲ ಫುಲ್ ಚೇಂಜ್ ಆಗುತ್ತೆ ನೋಡಿ. ಪಾಟ್ ತರುವಾಗ ಎಷ್ಟು ಚೆನ್ನಾಗಿ ಕಲರ್ ಇರುತ್ತೆ. ಈ ಪಾಟ್ ನೋಡಿ, ಈ ಪಾಟು ಹಾಗೆ ಆಗುತ್ತೆ. ಇದು ಹೊಸ ಪಾಟ್ ಅಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಡಿ ಕಲರ್ ಫುಲ್ ಚೇಂಜ್ ಆಗಿರುತ್ತೆ. ಮತ್ತು ನಾನು ಪಾಟ್ ಎಲ್ಲಿಂದ ತಂದಿದ್ದೆ ಅಂತೇಳಿ ನಿಮಗೆ ಅವರದ್ದು ನಾನು ಪರಿಚಯ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ ನೋಡಿ. ಇವತ್ತು ನನಗೆ ಅಷ್ಟು ಮೊಗ್ಗೆಲ್ಲ ತೆಗೆದಿದೆ. ನಾನು ಮೊಗ್ಗೇನು ಜಾಸ್ತಿ ಸಿಕ್ಕಿಲ್ಲ, ತುಂಬ ಬಿಸಿಲಿದೆಯಲ್ಲ, ತುಂಬ ಸೆಕೆ, ಮತ್ತು ಗಿಡನೂ ಬಾಡಿ ಹೋಗುತ್ತೆ ಇವಾಗ ಎಷ್ಟು ನೀರು ಹಾಕಿದ್ರು. ತುಂಬ ಬಿಸಿಲು ಸಹ ಇದೆ. ಎಷ್ಟು ಹಾಗಿರುವಾಗ ಎಷ್ಟು ಮೊಗ್ಗಾಗಬೇಕಿದ್ದಿತ್ತಲ್ವಾ. ಚೆನ್ನಾಗಿ ಚಿಗುರು ಬಂದಿದೆ, ಗಿಡ ಚೆನ್ನಾಗಿ ಏನೋ ಬುಷ್ಷಾಗೇ ಬಂದಿದೆ. ಆದರೆ ಮೊಗ್ಗೇನು ಇವಾಗ ನನಗೇನು ಜಾಸ್ತಿ ಸಿಕ್ಕಿಲ್ಲ. ನೋಡ್ಬೇಕು, ಇನ್ನೂ 2-3 ತಿಂಗಳು ಟೈಮ್ ಇದೆಯಲ್ಲ, ನೋಡುವ ಅಂತೇಳಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.